ಬಹಳಷ್ಟು ಅವಹೇಳನಕಾರಿಯಾದಂತಹ ಮತ್ತು ಧರ್ಮಸ್ಥಳದ ವೀರೇಂದ್ರ ಪೂಜ್ಯ ವೀರೇಂದ್ರ ಹೆಗ್ಗಡೆಜಿ ಅವರ ಒಂದು ವ್ಯಕ್ತಿತ್ವಕ್ಕೆ ಕಳಂಕ ತರ್ತಕ್ಕಂತಹ ಒಂದು ಹೇಳಿಕೆಗಳು ಮತ್ತು ಕೃತ್ಯಗಳು ಬಹುಶಃ ನಾವು ಪ್ರತಿದಿನ ಮಾಧ್ಯಮಗಳಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪ್ರತಿದಿನ ನೋಡ್ತಾ ಇದ್ದೇವೆ. ಯಾರೋ ಒಬ್ಬ ಅನಾಮಿಕನ ಮುಸ್ಕುದಾರಿ ವ್ಯಕ್ತಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡಿಸಿ ಅವ್ರ ಮುಖಾಂತರ ಇಲ್ಲಿ ನೂರಾರು ಶವಗಳನ್ನ ಮೂತಿದ್ದಾರೆ. ಈ ಧರ್ಮಸ್ಥಳದಲ್ಲಿ ಇದಕ್ಕೆಲ್ಲ ಒಂದು ಕೆಟ್ಟ ಹೆಸರನ್ನು ತರಬೇಕು ಅಂತ ಹೇಳಿ ಪವಿತ್ರ ಕ್ಷೇತ್ರಕ್ಕೆ ಅವರಿಂದ ಒಂದು ಹೇಳಿಕೆ ಕಂಪ್ಲೇಂಟ್ ಅನ್ನು ಕೊಟ್ಟು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಸರ್ಕಾರ ಇದ್ರ ಬಗ್ಗೆ ಒಂದು SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿ ಆತನನ್ನ ಕರ್ಕೊಂಡೋಗಿ ಧರ್ಮಸ್ಥಳದ ಕಾಡುಗಳಲ್ಲಿ ಸುತ್ತಮುತ್ತ ಎಲ್ಲ ಸುತ್ತಾಡಿಸಿ ಸುಮಾರು 13-14 ಸ್ಥಳಗಳನ್ನ ಗುರುತು ಮಾಡಿ ಇವತ್ತು ಅದರನ್ನ ತೆಗಿತಕ್ಕಂಥ ಕೆಲಸ ಸುಮಾರು SIT ಇಂದ ನೂರಾರು ಜನ ಕಾರ್ಮಿಕರು, ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ, ರೆವಿನ್ಯೂ ಸಿಬ್ಬಂದಿ ಸರ್ಕಾರದವನ್ನೇ ತಗೊಂಡೋಗಿ ಆ ಧರ್ಮಸ್ಥಳದಲ್ಲಿ ಇಳಿಸಿ ಇವತ್ತು ಕಳೆದ 16 ದಿನಗಳಿಂದ ವಿರೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಒಂದು ನಾನು ಹೇಳ್ಬೇಕಾಗ್ತದೆ, ಬೆಟ್ಟವನ್ನು ಅಗದು ಒಂದು ಇಲಿಯನ್ನು ಹಿಡಿದಿವೆ ಅನ್ನೋ ತರ ಆಗಿದೆ. ಈಗಾಗಲೇ ಎಲ್ಲ ಅವರು ತೋರಿಸಿರ್ತಕ್ಕಂಥ ಸ್ಥಳಗಳಲ್ಲಿ ಅದನ್ನ ಏನು ನೆಲವನ್ನ JCB ಮುಖಾಂತರ ತೆಗೆದು ನೋಡಿದ್ರೆ ಅಲ್ಲೇನು ಸಿಕ್ಕಿಲ್ಲ. ಎಲ್ಲೋ ಒಂದ್ ಕಡೆ ಒಬ್ಬ ಆತ್ಮಹತ್ಯೆ ಮಾಡಿ ಯಾರೋ ಒಬ್ರು ಕಾಡಲ್ಲಿ ಇದ್ದಂತ ಸುಮಾರು 40 ವರ್ಷಗಳಿಂದ ಇದ್ದಂತ ಒಂದು ಅಸ್ಥಿ ಪಂಜರ ಸಿಕ್ಕಿದ್ರೆ ಅದಕ್ಕೆ ಬೇಕಾದಷ್ಟು ಎನ್ಕ್ವೈರಿಗಳು ನಡೀತಾ ಇದೆ. ನಡೀಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಈ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಅಲ್ಲ, ರಾಷ್ಟ್ರದಲ್ಲೇ ಒಂದು ಹೆಸರುವಾಸಿಯಾದಂತ ಹಿಂದೂ ದೇವಾಲಯ. ಅಲ್ಲಿ ಲಕ್ಷಾಂತರ ಭಕ್ತರು ಪ್ರತಿದಿನ ಹೋಗಿ ಆ ಮಂಜುನಾಥನ ದರ್ಶನ ಮಾಡಿಕೊಂಡು ಉಚಿತವಾಗಿ ಊಟವನ್ನ ಮಾಡಿ ಪೂಜ್ಯ ಹೆಗ್ಗಡೆಜಿ ಅವರ ದರ್ಶನವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಕೆಟ್ಟ ಭಾವನೆಗಳನ್ನು ತುಂಬತಕ್ಕಂಥದ್ದು, ಜನರ ಮನಸ್ಸಲ್ಲಿ ಹಿಂದೂ ವಿರೋಧಿ ಭಾವನೆಯನ್ನು ತುಂಬತಕ್ಕಂಥದ್ದು ಈ ರೀತಿ ಪಟ್ಟಭದ್ರ ಹಿತಾಸಕ್ತಿಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಈ ಭಕ್ತರು ಈ ಒಂದು ದೇವಾಲಯಕ್ಕೆ ನಮ್ಮ ಮಂಜುನಾಥ ನಮ್ಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಕಷ್ಟ ಸುಖಕ್ಕೆ ನಮ್ಗೇನಾದ್ರು ಕಷ್ಟ ಬಂದಾಗ ಎಲ್ಲ ಸೇರ್ಸೋಣ. ಪೂರ